ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿ ರಿಜಿಸ್ಟರ್ಡ್ ಸಂಸ್ಥೆಗೆ 40 ವರ್ಷ ತುಂಬಿದ ಸವಿನೆನಪಿಗಾಗಿ ವರ್ಷಪೂರ್ತಿ 40 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇದೀಗ ಡಿಸೆಂಬರ್ 25ರಿಂದ ಮುಂದಿನ 10 ದಿವಸಗಳ ಕಾರ್ಯಕ್ರಮವನ್ನು ನಡೆಸಿ ಜನವರಿ 3, 2026ರಂದು ಸಮಾರೋಪ ಸಮಾರಂಭವನ್ನು ಆಚರಿಸುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳವರ ಆಶೀರ್ವಚನಗೈಯಲಿದ್ದು ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತ ಗುರು ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ಅವರು ದೇವತಾ ಜ್ಯೋತಿ ಪ್ರಜ್ವಲನ ಮಾಡಲಿಕ್ಕಿದ್ದಾರೆ. ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಅವರ ಘನ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ನೃತ್ಯ ಸಂಗೀತ ತಾಳವಾದ್ಯ ಸಾಹಿತಿಗಳು, ಉದ್ಯಮಿಗಳು ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿರ್ತಾರೆ. ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪೂರೈಸಿದ್ದು, ಡಿಸೆಂಬರ್ 25ರಿಂದ 2026 ಜನವರಿ 3ರವರೆಗೆ ನಿರಂತರ 10 ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿಯ ನಿರ್ದೇಶಕ ವಿದ್ವಾನ್ ಚಂದ್ರಶೇಖರ್ ನಾವಡರು ವಿಚಾರವನ್ನು ತಿಳಿಸಿದ್ದು, ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಉಪಸ್ಥಿತರಿದ್ದರು. 26ನೇ ತಾರೀಕಿಗೆ ಗುರು ಉಳ್ಳಾಲ ಮೋಹನ್ ಕುಮಾರರ ಮನೆ ಹತ್ತಿರ ಇರುವಂತಹ ಕೊಲ್ಲಿಯ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ರಾಜು ಅವರಿಂದ ಭರತನಾಟ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮೋಹನ ಮಿಲನ ಎಂಬಂತ ಒಂದು ಶೀರ್ಷಿಕೆಯನ್ನಿಟ್ಟುಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. 27ನೇ ತಾರೀಕಿಗೆ ಎಲ್ಲ 15 ವರ್ಷಗಳ ಕೆಳಗಿನ ವಿದ್ಯಾರ್ಥಿಗಳು ಅಂದ್ರೆ ಲಯ ವಿನ್ಯಾಸ, ಅವರ ಮೃದಂಗ, ವೀಣೆ, ಕೊಳಲು ಈ ತರದ ಕಲಾವಿದರು ಅವರೆಲ್ಲ ಸೇರಿಕೊಂಡು ಲಯ ವಿನ್ಯಾಸ ಎಂಬಂತ ಬಾಲನಾದೋಲ್ಲಾಸ ಎಂಬಂತ ಕಾರ್ಯಕ್ರಮವನ್ನು ನಾಟ್ಯಾಂಜಲಿ ಕಲಾಮಂದಿರ ಕಂಡಿಗೆ ಚೇಳಾಯರು ಗ್ರಾಮಾಂತರ ಪ್ರದೇಶ ಇಲ್ಲಿ ನಡೆಸ್ತಾ ಇದ್ದೀವಿ. ಅದೇ ರೀತಿ 28ನೇ ತಾರೀಕಿಗೆ ಕುಟುಂಬ ಕಲರವಹ ಎಂಬಂತಹ ಒಂದು ಕಲಾವಿದರ ಸಂಘಟನೆ ನಮ್ಮ ನಾಟ್ಯಾಂಜಲಿ ಕಲಾಮಂದಿರದಲ್ಲಿ ನಡೀತಾ ಉಂಟು. 29ನೇ ತಾರೀಕಿಗೆ ನೃತ್ಯ ಸಂಗೀತ ಕಚೇರಿ ಅಂದ್ರೆ ಒಬ್ಬ ಭರತನಾಟ್ಯ ಕಲಾವಿದೆ ಅವರು ಸಂಗೀತ ಕಚೇರಿಯನ್ನು ಮಾಡಬೇಕು ಅಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಆ ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 30ನೇ ತಾರೀಕಿಗೆ ಕುಮಾರಿ ಅನಿಂದಿತ್ಯ ಬೆಂಗಳೂರು ಇವರಿಂದ ಆ ಕಲಾವಿದೆ 1 ಗಂಟೆಗಳ ಕಾಲ ಕಚೇರಿಯನ್ನು ಮಾಡಬೇಕು, ಸಂಗೀತ ಕಚೇರಿ. ಅದೇ ರೀತಿಯಲ್ಲಿ 1 ಗಂಟೆಗಳ